ಎಷ್ಟು ಸತಿ ಹೇಳ್ತೀನಿ ಮಾರತಿ, ಈ ಬಿನ್ಸಿನ ಕೊಡೋ ಜನ ಇದ್ದಾಗ ತರಬೇಡ ಅಂತ. ಏನಡ ಹುರುಕ್ಲು ಅಂದ್ರೆ ಸಣ್ಣ ಹೆಚ್ಚಬೇಕು. ನನಗೆ ಒಂಥರ ಕುಗಿರ್ಕೆ ಬಂದಂಗೆ ಆಯ್ತು. ಅದು ಒದಗ್ಯಾರು ಒದಗ್ತದ. ಎರಡು ಕೋಸಿನ ಗಡ್ಡೆ ತಂದಿದ್ರೆ ಗನಾಗೆ ಕೊಚ್ಚಿ ಒಂದು ಹುರುಕ್ಲು ಮಾಡಿ ಬೇರೆ ಅಂತಾರು ಒಂದು ಸಾರು ಮಾಡ್ಬೋದಿತ್ತು. ಹೇಳಿನಿ ಅಷ್ಟು ರೀತಿಯ ಹೇಳ್ದಾರ ಮಾತು ಕೇಳಲ್ಲ. ಎಂತ ನೋಡಿ ಮಾರತಿ, ಸಾಕಾಗ್ತದ ಇಷ್ಟು ಅಂತ? ಸಾಕಪ್ಪ. ನೀರುಳ್ಳಿ ಟಮಟೆ ಹೆಚ್ಚು ಹಾಕ್ತೀವಲ್ಲ, ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕು. ನಂಗೆ ಸಾಧ್ಯಲ್ಲ ಮಾರತಿ. ಇದನ್ನು ಯಾವತ್ತಿ ಅಂತ ಮಾಡ್ಕೊತೀರೋ ಮಾಡ್ಕೇಳಿ. ಏನು ಸ್ವಲ್ಪ ಅದೆಯಾ ಇವ? ಯಾರು ನೀನು ಕೊಟ್ಟಿದ್ದೆ ಯಾರು ಮಾರತಿ? ಈಗ ಹಿಂಗೆ ಹೇಳ್ತೀರಿ. ಹೋದ್ಸತಿ ಕೋಸಿಂದೆ ಹುರುಕ್ಲು ಮಾಡಿದ್ದಲ್ಲ, ಬಡ್ಸೋಷ್ಟೊತ್ತಿಗೆ ನೋಡ್ಲ ನೀವು ಎಷ್ಟು ಜನ? ಅಯ್ಯೋ ಇದಾಗಲ್ಲ, ಒಬ್ಬರು ಕಸ ಅನ್ನಕ್ಕೆ, ಒಬ್ಬರು ಗರ್ಮಿ ಅನ್ನಕ್ಕೆ. ಅಯ್ಯಪ್ಪ ದೇವ್ರೆ, ಮಾಡಿದ ಪಲ್ಯ ಹಾಗೆ ಉಳಿದಿತ್ತು. ಈಗ ಮತ್ತು ಬೆನ್ಸಿನ ಕೊಡಿ ಹೇಳ್ದೆ ಬಿಡ್ತಾರೆ ಅಂತ ಮಾಡಿಯಾ? ಇಲ್ಲದೆ ಹೋದು ವಾತ ಇದು ಮೊದಲೇಯ. ಹಾಗೆ ಅವ್ರು ಹೇಳ್ತಾರೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ಅಂಥೇಳಿ ಒಂದು ಗೊತ್ತಾಗಿದ್ರೆ ಇಷ್ಟು ಸಾಕು ಎಂತ ಅಂತ ನೋಡ್ತಿದ್ದೀನಿ. ಈಗ ಎಷ್ಟು ಜನ ಅಂತ ಬಂದು ಹೇಳ್ಬೋದು. ನಿಮ್ಮ ಮಗ ಬೆಳಿಗ್ಗೆನೇ ಹೋಗಾಗ್ಯದಲ್ಲಿ ಹೇಳಿನಿ. ಜನ ಎಷ್ಟು ಅಂತ ಬಂದು ಹೇಳಿದ್ರೆ ನಾವು ಇಲ್ಲಿ ಅಡುಗೆ ಮಾಡೋಕ್ಕೆ ಸರಿ ಆಗ್ತದೆ ಅಂತ. ಎಲ್ಲಿ ಅಲ್ಲಿ ಎಲ್ಲ ನೋಡಿದ್ಮೇಲೆ ಮತ್ತೆ ಮಾತಾಡ್ತಾನೆ ಇದ್ಮೇಲೆ ಮನೆ ನೆನಪದಿಯೇ ಇಲ್ಲ. ಮಾವನವರು ಬತ್ತಿದ್ರಪ್ಪ, ಅವರು ಬರಲ್ಲ. ಎಂಥದ್ದೇನು ಈಗ ಅಷ್ಟು ಇಲ್ಲ, ಇಷ್ಟು ಸಾಕಾಗಲ್ಲ ಅಮ್ಮ. ಅಲ್ಲ ಹೇಳಕ್ಕೆ ನಿಮಗೆ ಗೊತ್ತಾಗ್ತದಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚು, ಇಲ್ಲಿದ್ರೆ ನಾನೇ ಹೆಚ್ಚಿನತ್ಲಾಗಿ. ಬೇಡಪ್ಪ ನಾತ್ಗೀತೆ, ನಾ ಇಲ್ಲಿ ಕೂತಿನಲ್ಲ, ಕೂತಾಳಂಗೆ ಹೆಚ್ಚು ಪೂರೈಸಿ ಹೇಳ್ತೀನಿ. ಇದು ನೀರುಳ್ಳಿನ ಟೊಮೆಟೊನ ಎರಡು ತಂದು ಕೊಡು. ನೀ ಬೇಕಾದ್ರೆ ಮತ್ತೊಂದು ಇದನ್ನು ತಗೊಂಡು ಕಾಯಿ ತುರಿದು ಇದಕ್ಕೆಲ್ಲ ಸಮ್ ಮಾಡು. ನನಗೆ ಇದಾರು ಕಾಣಲ್ಲ. ಅಲ್ಲ ಶಾರದಾ, ನಿಂಗೆ ಬತ್ತ ನಮ್ಮ ಪಾಪಣ್ಣನ ಕಂಡ್ರೆ ಏನಾಗಿ ಕಾಣ್ತದೆ? ಎಂತಕ್ಕೆ ಅವ್ನು ಹಾಗೆ ಇರ್ಕಿ ತಿಂತೀಯ? ಹಾಂ, ಈಗ ಅವೇನಲ್ಲೇ ಸುಮ್ಮನೆ ಬಿಚ್ಚಾಳಾಗಿ ಹೋಗ್ಯಾನೆ. ಅವನೇ ಹುಟ್ಟಿ ಮಾಡ್ಕಿಬೇಕು, ಒಂದು ಉಳಿದಿದ್ದೆಲ್ಲ ಸಮ್ ಮಾಡ್ಕಿಬೇಕು. ಅಲ್ಲಿ ಏನಾಗ್ಯದ ಅದಿಲ್ಲ ನಿಂಗೆ. ಬರಲ ಜನ ಲೆಕ್ಕ ಹೇಳಿ ಹೋಗ್ಲಾ ಅಂತೀಯ. ಅಲ್ಲಿ ನಿನ್ನ ಮಾವನಾರು ಹೌದು ಒಂದು ಹೇಳು ನಾನು ಒಪ್ಗಿತೀನಿ. ಏನು ಮಣ್ಣಲ್ಲಿ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭಕ್ಕಾಗ್ತದಾನೆ? ಏನು ಹಸು ಆಗ್ಯದ ಎಂಥದ ಇಲ್ಲಿ? ನನಗೆ ತಿಂಡಿ ತಿನ್ಕೊಂಡು ಹೋಗ್ಲ ಸುಸೂತ್ರ. ಈಗ ಹುಡುಗನಾರು ಬಂದಿದ್ರೆ ತಿಂಡಿ ಕೊಟ್ಟು ಕಳಿಸ್ಬೋದಿತ್ತಲ್ಲ ಅಂತ ನಾನು ಅದನ್ನು ಜ್ಞಾನ ಮಾಡ್ತಿದ್ದೀನಿ. ನಿಂಗೆ ಅದಕ್ಕೆ ಏನಿಲ್ಲ ಹೋಗುತ್ತಾ ಯಾವುದೊಂದು ಕಾರು ಅವನು ಹಂಗೆ ಮಾಡ್ತಾನೆ, ಅವನು ಹಿಂಗೆ ಮಾಡ್ತಾನೆ. ಏನಕ್ಕೆ ಕಾಣ್ತದೆ ನಿಂಗೆ ಅವ್ನು ಕಂಡ್ರೆ? ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ? ಒಳ್ಳೇದಲ್ಲ ನೋಡು ಈ ಥರ ಮಾಡೋದು. ಸುಖ ಸುಮ್ಮನೆಯ. ಈಗ ಬಂದು ಅಲ್ಲಿ ತಿಂಡಿ ಸಮ್ ಮಾಡು. ಫುಲ್ಲು ಭತ್ತನ ಕೊಟ್ಟು ಕಳ್ಸೋಣ. ಇಲ್ಲಿ ನಾನೇ ತಗೊಂಡು ಹೋಗಾರು ಹೋಗ್ತೀನಿ ಮಾರತಿ. ನೀವೆಲ್ಲ ಬಿಟ್ರಿ ಅಂತ ನಾನು ಬಿಡೋಕ್ಕಾಗಲ್ಲ. ಹೆಚ್ಚು ಸಾಕಿದ್ದಲ್ಲ ನಾನು ಬರ್ತೀನಿ ತಿಂಡಿಗೆ ಅಂತ ಹೇಳಿದೆ. ಬರೋಕ್ಕಾಗಲ್ಲ, ನಂಗೆ ಗೊತ್ತಪ್ಪ. ಗೆದ್ದಿಗೆ ಹೋದ್ಮೇಲೆ ಊಟ ಏನು ಮಾಡೋದು ಅವೆಲ್ಲ ಏನು ಅಷ್ಟು ಸುಲಭಕ್ಕಾಗಲ್ಲ. ಎಂತ ಒಂದು ಹೇಳಿದ್ರು ಹಿಂಗೆ ಬೇಜಾರು ಮಾಡೋಕೆ ಶುರು ಮಾಡಿಬಿಡ್ತೀರಿ. ನಾ ಎಂತ ಬೈದ್ನ ಏನು ಮಾಡಿದೆ? ಈಗ ಬರ್ತೀನಿ ಅಂದಿದ್ರು, ತಿಂಡಿ ತಿನ್ನೋಕೆ ಬರ್ತೀನಿ ಅಂದಿದ್ರಲ್ಲ, ಅದಕ್ಕೆ ಹೇಳಿದೆ. ಹೋಗಲಿ ಬಿಡಿ, ಎಂತ ಮಾಡೋಕ್ಕಾಗ್ತದೆ? ಏನು ಹೇಳಿದ್ರು ನೀವು ಹಿಂಗೊಂದು ಬೈತೀರಿ ನನಗೆ. ನಾ ಇನ್ನೆಂತ ಹೇಳೋಕ್ಕೂ ಹೋಗಲ್ಲಪ್ಪ. ಮತ್ತೆ ಅವಳು ಗಾಂಚಾಲಿ ಬಹಳ ಜಾಸ್ತಿ ಆಗಿ ಹೋಗ್ಯದೆ. ಒಗದ್ದೆ ಬೇಕು ಅಂದಾಗ ಇದೇ ಥರ ಮಾಡೋದು. ಗಾನಾಗ ನಿನ್ನೆ ಅಲ್ಲಿ ಹೋತಿತ್ತು ನೋಡಿನಿ ನಾನು. ಇನ್ನು ಈಗ ಏನು ಹುಷಾರಿಲ್ಲಂತೆ, ನಟಿಗೆ ಬರೋಕ್ಕಾಗಲ್ಲಂತೆ. ನಂಗೆ ಗೊತ್ತಾಗಲ್ಲ ಇವಳು ನಾಟಕ. ಯಾರೊಂದು 50 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಏನೋ ಹೋಗ್ಯದೆ ಅಲ್ಲಿಗೆ. ನಮ್ಮ ಮನೇಲಿ ಏನು ಎಲ್ಲರೂ ಅದನ್ನು ತಲೆ ಮೇಲೆ ಹಚ್ಚಿ ಕೂರಿಸ್ಕೊಂಡಾರೆ. ಅದಕ್ಕೆ ಹಂಗೆ ಮಾಡೋದದು. ಇವರದ್ದೊಂದು ಬರಿಯಿಂದ ಎಂತ ಶುರು ಆತಪ್ಪ. ಯಾರೋ ನಟ್ಟಿ ಆಳು ಬರಲೇನ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಆಳಲ್ಲಿಂದ ಅಲ್ಲಿಗೆ ಆತದೆ ಅಂದಿದ್ರೆ ಈಗ ಅವ್ರು ಹೇಳ್ದಾರು ಬರದೇ ಇದ್ರೆ ನಟ್ಟಿ ಉಳಿತದೆ. ನಾಳೆ ಮತ್ತೆ ಗೋಳು ಬರಬೇಕು. ಎಂತ ಎಂತ ಹಂಗೆ ಹೋಗ್ತಾ ಬರ್ತಿದ್ದೀರಲ್ಲ? ಎಂತ ಅಂದರೆ ನಿನ್ನ ಸಿನೇತ್ಗಾತಿ ಅದೆಯಲ್ಲ ಪಿರೇಮ, ನಟ್ಟಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಕೊಳ್ಸದೆ ಗಂಡನ ಹತ್ರ. ಹುಷಾರಿಲ್ಲಂತೆ. ಏನು ಅವಳಿಗೆ ಅಂತ ರಣ ಹೊಡಿಯೋಕ್ಕಾಗಲೂ ಇಲ್ಲ. ನಾಟಕ. ಬೇರೆ ಯಾರು ಒಂದು 50 ರೂಪಾಯಿ ಹಮ ಕೊಡ್ತೀನಿ ಅಂದ್ರೂ ಹೋಗ್ಯದೆ ಅತ್ಲಗೆ. ಅದಕ್ಕೆ ಹೇಳೋದು ನಾನು, ಯಾವ್ಯಾವನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲೇ ಇಡಬೇಕು ಅಂತ. ಈಗ ಮೊದಲೇ ನಟ್ಟಿ ಹೆಂಗೆ ಈಗ ಅಲ್ಲಿಂದ ಅಲ್ಲಿಗೆ ಆತದನ ಅಂತ ಹೇಳಿ ಜ್ಞಾನ ಮಾಡ್ತೇ ಇದ್ದ. ಈಗ ಇದು ಬರಲ್ಲ ಅಂದರೆ ಅದು ಬರದೇ ಇದ್ದಿದ್ದು ಒಂದೇ ಅಲ್ಲ, ಸುಜಾತ ಬತ್ತಿತ್ತಲ್ಲ ಅದ್ರ ಜೊತೆ ಅದನ್ನು ಕರ್ಕೊಂಡು ಹೋಗಿದೆ ಕುಟ್ ನಡೆದು, ಗೊತ್ತಾನೋ?
ಯಾರೀಗ ಅದಕ್ಕೆ ಹುಷಾರಿಲ್ಲ ಅಂತ ಯಾರು ಹೇಳಿದ್ರು ಬಂದ? ಅವ ಅದನ್ನಲ್ಲ ನಾಟಕಗಾರ ನಾಗಪ್ಪ, ಅವನೇ ಬಂದು ಹೇಳ್ದ, ಜ್ವರ ಭಾಳ ಆಗ್ಯದೆ, ಏನು ಡಾಕ್ಟ್ರನ್ನ ಬರೋಕ್ಕೆ ಹೇಳ್ಬೇಕೇನೋ, ಅದಕ್ಕೆ ಇವತ್ತು ನೊಟ್ಟಿಗೆ ಬರೋಕ್ಕಾಗಲ್ಲಂತೆ ಅಂತ. ಅದು ಈಗ ಬಂದು ಹೇಳ್ತಾ ಇದ್ದಾನೆ. ಹತ್ತರ ಮುಂಚೆ ಬೇಗನೆ ಹೇಳಿದ್ರೆ ಬೇರೆ ಯಾರಿಗಾರು ಹೇಳ್ಕೊಂಡಾರು ಹೇಳ್ಕಿಬೋದಿತ್ತು, ಹೌದಾ? ಏನಿಲ್ಲ ಅಂದರೆ 2-3 ಆಳು ನಟ್ಟಿ ಉಳಿತದೆ. ಹೆಂಗಿದ್ರು ಆತದೆ ಅಂತ ಕಂಡಿದ್ರೆ ಚೂರು ಕೈ ಚುರುಕು ಮಾಡ್ತಿದ್ರು. ಈಗ ಹಂಗಲ್ಲ, ಹೆಂಗೋ ಜನ ಕಮ್ಮಿ ಉಳಿತದೆ ಅಂತ ಗೊತ್ತಾಗ್ತದಲ್ಲ, ಇದ್ದಿದ್ದು ನಿಧಾನ ಮಾಡ್ತಾರೆ. ಯಾವಾಗ ನೋಡಿದ್ರು ಇದೇ ಥರ. ಅದಕ್ಕೆ ಹೇಳಿದೆ, ನಾನೇ ಹೋಗಿ ಹೇಳ್ಬತ್ತೀನಿ ಆಳಿಗೆಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ನನ್ನ ಜೊತೆ ಟಿಲ್ಲರ್ ಏನು ಮಾಡೋರು ಅದಾರೆ, ಅವರೇ ಬರ್ತಾರೆ ಅಂದ. ಎಲ್ಲರಿಗೂ ಈಗಲೇ ಜ್ವರ ಬಂದು ಮುತ್ತಾಕಿಂಡದೇನ. ಹಂಗೆ ಪ್ರೇಮ ಸುಳ್ಳು ಹೇಳಲ್ಲ, ಏನು ಜ್ವರನೇ ಬಂದದೇನ. ಈ ಬಿಸಿಲು ಮಳೆ ಅಂತ ಮನೆ ಒಳಗೆ ಕೂತರಿಗೆ ಜ್ವರ ಬರ್ತದೆ. ಅದು ಪಾಪ ಎಳ್ಳೆಳ್ಳು ಕಡೆ ಕೆಲಸ ಮಾಡ್ದಂಗೆ ಮಾಡ್ತದೆ. ಹೇಳ್ತಿತ್ತು ನಿನ್ನೆ ಕತ್ಲಿಗೆ, ಹೇಳ್ತಿತ್ತು ಮೈಕೈ ನೋವು ಆದಂಗೆ ಆಗಿದೆ ಅಂತ. ಜ್ವರ ಬಂದದೇನು, ಸುಮ್ಮನಿರಿ ನೀವು. ಹಾಗೆಲ್ಲ ಸುಳ್ಳು ಹೇಳಲ್ಲ ಅದು. ನಾ ಹೇಳಿದ್ರೆ ಮತ್ತೆ ನೀವು ಸಿಟ್ಟು ಮಾಡ್ತೀರೇನು? ದುಡ್ಡು ಜಾಸ್ತಿ ಸಿಗ್ತದೆ ಅಂದರೆ ಅದು ಏನು ಬೇಕಾದ್ರೂ ಮಾಡ್ತದೆ. ಸುಳ್ಳಾರು ಹೇಳ್ತದೆ, ಎಂಥದಾರು ಮಾಡ್ತದೆ. ಈಗ ಮಾವು ಹೇಳ್ದಂಗೆ ಬಹುಶಃ ಯಾರ ಮನೆಗೋ ನಟ್ಟಿಗೆ ಹೋಗಿರ್ಬೇಕು. ಎಲ್ಲ ಈಗ ಫಸ್ಟೇ ಹೇಳಿದರೆ ಮನೆಗೆ ಹೋಗಿ ಬಾ ಅಂಥೇಳಿ ಕರ್ಕೊಬರ್ಬೋದಿತ್ತು. ಯಪ್ಪ ದೇವ್ರೆ, ಏನು ಹಿರ್ಗ್ಲಾತ ಅದೇನಪ್ಪ ಈ ಸತಿ ನಟ್ಟಿ. ನಿಮಗೂ ಒಬ್ಬಳಿಗೆ ಎಂತ ಆಗ್ಯದ ಮಾರತೆ? ಏನು ಮಾತಾಡೋಕ್ಕೊಂದು ಇತಿಮಿತಿ ಇಲ್ಲನೇ? ದುಡ್ಡಿಗಾದ್ರೆ ಅದು ಏನು ಬೇಕಾದ್ರೂ ಮಾಡ್ತದೆ ಅಂತೇಳಿ ಹೆಂಗೆ ಎಂತ ಮಾಡ್ತದೆ? ಕಷ್ಟಪಟ್ಟು ದುಡಿತದೆ. ಈಗ ಇಲ್ಲಿಗೆ ಬರ್ತೀನಿ ಅಂದಮೇಲೆ ಅದು ಯಾವತ್ತೂ ಮಾತು ಕೊಟ್ಟಲ್ಲಿಗೆ ಹೋಗದೇ ಇರಲ್ಲ. ಜ್ವರ ಜಾಸ್ತಿ ಆಗಿರ್ಬೇಕು. ನಂಗೆ ಹತ್ತಲೆ ಬಿಸಿ ಆತದೆ, ಏನು ಭಾಳ ಬಗ್ಗೆ ಆತದೆ ಏನೋ ಅಂತ ನೀನು ಹಿಂಗೆ ಇದು ಮಾಡ್ತೀವಿ. ಬರೀ ನಮ್ಮ ಕೆಲಸವನ್ನು ನೋಡಿದ್ರೆ ಸಹ್ಯ, ಅವ್ರ ಸುಖ ದುಃಖನ ಒಂಚೆ ನೋಡ್ಬೇಕೆ. ಅಲ್ಲ, ನಾನು ಹೇಳಿದ ಭಾಷೆ ಬರಲ್ಲನೇ ನಿಂಗೆ? ಅದು ಬರಲ್ಲ, ಅದ್ರ ಜೊತೆ ಬರೋಳು ಸುಜಾತ್ನ ಬರಲ್ಲ ಅಂತ ಹೇಳ್ತೀನಿ. ಇಬ್ಬರು ಹೋಗಿರಲ್ಲ, ಕಂಡು ಹಿಡಿತೀನಿ, ಕಂಡು ಹಿಡಿದೇ ಬಿಡಲ್ಲ. ಇವತ್ತಿಗೆ ಪುರ್ಸೊತ್ತಿದ್ದಿದ್ರೆ ಅಲ್ಲಿಗೆ ಹೋತಿದ್ದೆ ನಟಿದಡಕ್ಕೆ. ಎಂತ ಮಾಡ್ತೀರಿ? ಹೋಗಿ ಏನು ಮಾಡ್ತೀರಿ? ಒಂದು ಪಕ್ಷ ನೀವು ಹೇಳ್ದಂಗೆ ಆಗಿ ಅದು ಅಲ್ಲಿಗೆ ಹೋದರೆ ಎಂತ ಮಾಡೋಕ್ಕತ್ತದೆ? ಬಾ ಅಂತ ಹೇಳಿ ಅಲ್ಲಿಂದ ಎಬ್ಸಿ ನಮ್ಮನೆ ಕರ್ಕೊಬರಕ್ಕತ್ತದ? ಅದು ಹಂಗೆ ಮಾಡಲ್ಲ ಅಂತ ಹೇಳ್ತೀನಿ, ಮತ್ತು ಅದೇ ಇದು ಮಾಡ್ತಾರೆ. ನಾನೇ ನೋಡಿನಿ ನಿನ್ನೆ ಏನು ಮೈಕೈ ಹೊಡ್ತಾ ಅಂತೇಳಿ ಭಾಳ ಹೇಳ್ತಿತ್ತು. ಒಂದು ಶುಂಠಿ ಕಷಾಯ ಮಾಡಿ ಕುಡ್ಕೊಂಡು ಮಲ್ಗೆ ಅಂದಿದ್ದೆ. ಇಲ್ಲಿಂದ ಹೋಗದೆ ತಡ ಆಗಿತ್ತು, ಪಾಪ ಕುಡ್ದಿತ್ತ ಕುಡಿಲ್ಲ. ಏನು ಮನುಷ್ಯರ ಹಂಗಾರೆ ಆಗಲಿ, ಇವತ್ತಾಗದು ನಾಳೆ ಆಗ್ತದೆ. ಒಂದು ಆಳು ಹೆಚ್ಚಿಗೆ ಬೇಕಾಗ್ಬೋದು, ಆದ್ರೆ ಆಗಲಿ ಬಿಡಿ, ಜೀವಕ್ಕಿಂತ ಹೆಚ್ಚು ಬಂತ. ಹೋಗಲಿ ಬಿಡಿ, ಮಾತಾಡ್ತಾ ಕೂತ್ರಿದೆ ಇದಾಗ್ತದೆ. ಇದು ಮಾವರ ಜನ ಎಷ್ಟು ಜನಕ್ಕೆ ಅಡುಗೆ ಆಗ್ಬೇಕಾ? ಓ, ಜನ ಲೆಕ್ಕ ಮಾಡ್ಕಿ ಬರ್ಬೇಕಿತ್ತು, ಜ್ಞಾನೇ ಮರ್ತೋತು. ಯಾರೀಗ ಆಚೆ ತಿಡ್ಗಿ ರುಕ್ಮಿಣಿ ಬಂದದೆ, ಅಂಗಡಿ ಮನೆ ನಾಗರತ್ನ ಬಂದದೆ. ಇದು ಎಂತ ಸುಟ್ಟು ಬಿದ್ದ ಹೆಸರು ಪುಣಾತ್ಗಿತ್ಯ ಪಾರ್ಬಕರ್ನ ಹಿಡ್ತಿ ಜೊತೆ ಹೋಗ್ತಾ ಇರ್ತದಲ್ಲ, ಅದೇನು ನಟ್ಟಿ ಏನು ಮಾಡಲ್ಲ. ಸುಮ್ಮನೆ ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಳೋದು. ಇಷ್ಟೇ 4 ನಟ್ಟಿ, 4 ನಟ್ಟಿನೂ ಇರೋಲ್ಲ ನಾರಿಲ್ಲಿ. ಅದು ಅಂತ ಬಂದದೆ. ಮತ್ತೆ ಅವು ಹೆಸರು ಎಲ್ಲ ಜ್ಞಾನಿಲ್ಲ. ಸಾಕು ಪುಣಾತ್ಮ. ಅಲ್ಲ, ಒಂದು ಕೊಂಡೊಂದಾಜಿಗೆ ಇಂತಿಷ್ಟು ಜನ ಅದಾರೆ ಅಂತೇಳಿ ಇದು ಮಾಡೋಕ್ಕಾಗಲ್ಲನ್ರಿ. ಯಾರೀಗ 10 ಜನ ಅಂತ ಹೇಳಿದ್ದಲ್ಲ, ಇಬ್ಬರು ಬರಲ್ಲ, ಸುಜಾತ ಬರಲ್ಲ, ಪ್ರೇಮ್ ಬರಲ್ಲ, 8 ಜನ ಹಂಗಾರೆ ಆಗಲಿ. ಅದೇ ಒಂದು ಲೆಕ್ಕ ತಗೊಂಡ್ರೆ ಅಯ್ಯೋ ದೇವ್ರೆ, ನೀವೊಂದು ಜನ ಲೆಕ್ಕ ಮಾಡೋದಂದ್ರೆ. ಈಗ ನಾಗಪ್ಪ ಬಂದವ ಹೋದ್ನ, ಅಲ್ಲ ಇದನ್ನ ಪುರ್ಸತ್ತಿದ್ರೆ ಸಸಿ ಕಟ್ಟಿ ಹಾಕಕ್ಕೆ ಬರ್ತೀನಿ ಅಂದಿದ್ದ. ಆಮಾದಾನೆ ಹಂಗಾರೆ ಎಲ್ಲ ಸೇರಿ ಒಂದು 10-13 ಜನ ಅಷ್ಟೇ, ಗಂಡಾಳು ಹಿನ್ನಾಳೆಲ್ಲ ಸೇರಿ. ನೀನು ಅನ್ನಕ್ಕಿಡೋ ಮಾರತಿ, ಅನ್ನಕ್ಕಿಡೋ ಸಾಕು. ಬಿನ್ಸಿನ ಕೊಡಿ ಇಷ್ಟು ಸಾಕು. ಸ್ವಲ್ಪ ಟಮಾಟೆನ ಇದನ್ನು ಹೆಚ್ಚಿನಿ. ಇದು ಪುಳ್ಳೋಡ್ಗೆ ಅಂತ ಮಾಡ್ತಿದ್ದ, ಅವ್ನು ಕಳ್ಸೋಕ್ಕಾಗಲ್ಲ ಅವಾಗಲೇಯ. ಇದು ತಿಂಡಿ ತಗೊಂಡು ಹೋಗೋಕ್ಕಾರ ಆತಿತ್ತು. ನೀವು ಹಂಗಾರೆ ಈಗ ತಿಂಡಿ ತಿಂದ್ಕೊಂಡ ಪಾಪಣ್ಣಗೆ ಒಂಚೂರು ತಿಂಡಿ ತಗೊಂಡು ಹೋಗ್ತೀರನ? ಹೊಸ ಆತದ ಅವನಿಗೆ ತಿಂಡಿಗೆ ಬರೋ ಪುರ್ಸೊತ್ತು ಆತದ? ಆಗಲ್ಲ. ಪುರ್ಸತ್ತಿಲ್ದೆ ಏನು ಆಡ್ಲ. ಅದು ಹೂಂಗೆ ಗದ್ದೆ ಅದೇನು ಹೂಡಿ ಅದು ಹಾಕೋಕ್ಕೇನು ಆಗಲ್ಲ. ನಡ್ತಾ ಬಂದಂಗೆ ಹೂಡ್ಕೊಡ್ತಾ ಬರ್ಬೇಕು. ಪಂಚಾಯತ್ಗೆ ಹೊಡಿತಾ ನಿಂತ್ಕೊತಾನೆ ಅಂಚಿನ ಮೇಲೆ ನಿಂತ್ಕೊಂಡು. ಈಗ ಸೊಚ್ಚೆ ಕೊಟ್ಟು ಹಾಕೋಕೆ ಹೆಂಗೋ ನಾಗಪ್ಪ ಬಂದಾನ. ಪುಳ್ಳ ಹುಡ್ಗ ಅದು ಇದು ಮಾಡ್ಕೊಡ್ತಾನೆ. ಒಂದು ಜಾತಿ ಮಾತಾಡೋದಪ್ಪ, ಅದು ಏನು ಮಾತಾಡ್ತಾನ ಏನೋ ನಂಗಂತೂ ಗೊತ್ತಿಲ್ಲ.
ಕೇಳಿದ್ದೇ ತಪ್ಪಾಗ್ಬಿಟ್ಟು ಹೋಗಿ ಹೋಗಿ ಈ ಮನ್ಸಿನ ಹತ್ರ ಕೇಳಿದ್ನಲ್ಲ. ನಮ್ಮ ಮನೇಲೊಬ್ಬಳಿಗೆ ಏನು ಈಗ ಉರಿಯ ಬೆಂಕಿ ತುಪ್ಪ ಹಾಕ್ದಂಗೆ ಆಗಿದೆ. ನಾನು ಹೇಳಿದ್ರೆ ಇದಾಗ್ತದೆ ಅಂತ ಇಲ್ಲ ಬಿಡಿ. ನಾನೀಗ ತಿಂಡಿ ಏನು ಮಾಡಲ ಹಂಗಾರೆ? ಮಾರತಿ, ನೀ ಕಡಿಕ ಇದನ್ನೆಲ್ಲ ಇದು ಮಾಡ್ತಿರ್ಬೋದಾ? ನಿನ್ನ ಮಾವಿಗೆ ತಿಂಡಿ ಕೊಡು. ಮಾವಿಗೆ ತಿಂಡಿ ಕೊಟ್ಟ ಈ ಪುಳ್ಳ ಹುಡುಗ ಮನೆಗೆ ಬಂದರೆ ಮತ್ತೆ ಕಳಿಸಲ್ಲ ಅಂತೇಳಿ ಅವ್ನು ಬರೋಲ್ಲ. ಪುಳ್ಳಗೂ ಪಾಪಣ್ಣಗೂ ಇಬ್ಬರಿಗೂ ತಿಂಡಿ ಹಾಕು ಬಾಕ್ಸಿಗೆ. ಇವ್ರು ಹೋತ ತಗೊಂಡು ಹೋಗ್ತಾರೆ. ಅಯ್ಯೋ ಅಯ್ಯೋ ಒಂದು ಮಾಡ್ತೀರಿ ಮಾತ್ರ.